ಸ್ನೇಹಿತರೆ, ಅಮೆರಿಕಾದಲ್ಲಿ ಒಂದು ಮರ್ಡರ್ ನಡೆಯುತ್ತೆ. ಆ ಕೇಸ್ ಸಾಲ್ವ್ ಕೂಡ ಆಗುತ್ತೆ. ಈ ಕೇಸ್ ಸಾಲ್ವ್ ಆಗಲು ಕಾರಣ ಬೇರಾರೂ ಅಲ್ಲ, ಮರ್ಡರ್ ಆಗಿದ್ದ ಮಹಿಳೆಯೇ. ಹೌದು, ಕೊಲೆಗಾರನಿಂದ ಭೀಕರವಾಗಿ ಸತ್ತು ಹೋಗಿದ್ದ ಮಹಿಳೆ ಒಂದು ಆತ್ಮವಾಗಿ ತನ್ನ ಸಾವಿಗೆ ನ್ಯಾಯವನ್ನು ಪಡೆದುಕೊಳ್ತಾಳೆ. ತನ್ನನ್ನು ಕೊಂದಿದ್ದ ಕೊಲೆಗಾರನಿಗೆ ಶಿಕ್ಷೆಯನ್ನು ಕೂಡ ಕೊಡಿಸ್ತಾಳೆ. ಇವೆಲ್ಲ ನಂಬಲು ಕಷ್ಟವಾದರೂ ಇದು ಸತ್ಯ. ಸ್ನೇಹಿತರೆ, ಈ ದಿನ ನಾವು ತುಂಬ ಡೀಟೇಲ್ ಆಗಿ ತಿಳಿದುಕೊಳ್ಳುತ್ತಿರುವ, ತುಂಬ ಥ್ರಿಲ್ಲಿಂಗ್ ಆಗಿರುವ ಆತ್ಮದ ಕೇಸ್ ಇದೇ ಆಗಿದೆ. ಟೆರೆಸಿಟಾ ಬಾಸಾ. ಸ್ನೇಹಿತರೆ, ಈಕೆಯ ಮೂಲ ಫಿಲಿಪೀನ್ಸ್. ಈಕೆಗೆ ಮ್ಯೂಸಿಕ್ ಎಂದರೆ ಪ್ರಾಣವೆಂದೇ ಹೇಳಬಹುದು. ತಾನು ಕಲಿತಿರುವ ಮ್ಯೂಸಿಕ್ ಅನ್ನು ಇನ್ನೂ ಇಂಪ್ರೂವ್ ಮಾಡಬೇಕೆಂದೇ ಅಮೆರಿಕಾದ ಶಿಕಾಗೋಗೆ ಶಿಫ್ಟ್ ಆಗ್ತಾಳೆ. ಅಲ್ಲಿ ಆಕೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಿರ್ತಾಳೆ. ತಾನು ಕಲಿತಿರುವ ಪಿಯಾನೋವನ್ನು ತನ್ನ ಪಕ್ಕದ ಮನೆಯ ಮಕ್ಕಳಿಗೂ ಕೂಡ ಹೇಳಿಕೊಡುತ್ತಿರುತ್ತಾಳೆ. ಸ್ನೇಹಿತರೆ, ಟೆರೆಸಿಟಾ ತುಂಬ ಶಾಂತ ಸ್ವಭಾವದವಳು, ತುಂಬ ಒಳ್ಳೆಯವಳು. ಯಾರೊಂದಿಗೂ ಹೆಚ್ಚು ಮಾತನಾಡದೆ ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವ ಮಹಿಳೆ. ಈ ಸಮಯದಲ್ಲಿ ಆಕೆಯ ವಯಸ್ಸು ಸುಮಾರು 47 ವರ್ಷ. ಹೆಚ್ಚು ಕಾಲ ಮನೆಯಲ್ಲಿಯೇ ಇರಲು ಆಗದ ಟೆರೆಸಿಟಾ ಅಲ್ಲಿಯೇ ಇದ್ದ ಹೆಡ್ಜ್ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ನಂತರ ಟೆರೆಸಿಟಾ ತನ್ನ ಪೂರ್ತಿ ಗಮನವನ್ನು ಕೆಲಸದ ಮೇಲೆಯೇ ಕೊಡಲು ಶುರು ಮಾಡ್ತಾಳೆ. ಅದೇ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಚುವಾ ಹಾಗೂ ಅವನ ಹೆಂಡತಿಯಾದ ಡಾಕ್ಟರ್ ರೆಮಿಬಿಯಸ್ ಎನ್ನುವವರು ಕೂಡ ಕೆಲಸ ಮಾಡಿಕೊಂಡಿರ್ತಾರೆ. ಅವರಿಬ್ಬರು ಕೂಡ ಫಿಲಿಪೀನ್ಸ್ ಮೂಲದವರೇ ಆಗಿದ್ದ ಕಾರಣ ಟೆರೆಸಿಟಾ ಬೇಗನೆ ಅವರಿಬ್ಬರಿಗೂ ಫ್ರೆಂಡ್ ಆಗ್ತಾಳೆ. 1977 ಫೆಬ್ರವರಿ 21 ರಾತ್ರಿಯಲ್ಲಿ ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ. ಅದೇನೆಂದರೆ, ತಾವಿರುವ ಅಪಾರ್ಟ್ಮೆಂಟ್ನ ಒಂದು ಮನೆಯಿಂದ ಬೆಂಕಿಯ ಹೊಗೆ ಅತಿಯಾಗಿ ಹೊರಗೆ ಬರುತ್ತಿದೆ, ದಯವಿಟ್ಟು ಏನೆಂದು ಚೆಕ್ ಮಾಡಿ ಎಂದಾಗ ಕೂಡಲೇ ಆ ಅಪಾರ್ಟ್ಮೆಂಟ್ನ ಬಳಿ ಪೊಲೀಸ್ ಟೀಮ್ ಹಾಗೂ ಫೈರ್ ಡಿಪಾರ್ಟ್ಮೆಂಟ್ನವರು ಬರುತ್ತಾರೆ. ಯಾವ ಮನೆಯಿಂದ ಬೆಂಕಿ ಬರುತ್ತಿದೆ ಎಂದು ಪತ್ತೆ ಮಾಡ್ತಾರೆ. ಆಗಲೇ ಗೊತ್ತಾಗುವುದು ಬೆಂಕಿ ಬರುತ್ತಿರುವುದು ಟೆರೆಸಿಟಾಗಿರುವ ಮನೆಯಿಂದ ಎಂದು. ನಂತರ ಅವರು ಬೆಂಕಿಯ ಮೂಲವನ್ನು ಹುಡುಕಲು ಮನೆಗೆ ಹೋಗ್ತಾರೆ. ನೋಡಿದರೆ ಮನೆಯ ಡೋರ್ ಲಾಕ್ ಆಗಿರುವುದಿಲ್ಲ. ಒಳಗೋದ ಅವರಿಗೆ ಮನೆಯಲ್ಲೆಲ್ಲ ಹೊಗೆ ತುಂಬಿರುವುದು ಕಾಣುತ್ತೆ. ಮಂಚದ ಮೇಲಿರುವ ಕಾರ್ಪೆಟ್ಗೆ ಬೆಂಕಿ ಹತ್ತಿರುವುದು ಗೊತ್ತಾಗಿ ಅದನ್ನು ಆರಿಸಲು ಮುಂದಾಗ್ತಾರೆ. ನಂತರ ಅದನ್ನು ತೆಗೆದುಹಾಕಿದಾಗ ಅವರಿಗೆ ಮಂಚದ ಮೇಲಿರುವ ಟೆರೆಸಿಟಾಳ ಶವ ಕಾಣುತ್ತೆ. ಸ್ನೇಹಿತರೆ, ಟೆರೆಸಿಟಾಳ ಕತ್ತನ್ನು ಚಾಕುವಿನಿಂದ ಕೊಯ್ದು ನಂತರ ಅವಳ ಎದೆಗೆ ಚಾಕುವನ್ನು ಬಲವಾಗಿ ಚುಚ್ಚಿ ಕೊಂದು ಹಾಕಿರ್ತಾರೆ. ಆ ಚಾಕು ಅವಳ ಎದೆಯಲ್ಲಿಯೇ ಇರುತ್ತೆ. ಆಕೆಯ ಬಟ್ಟೆಯನ್ನು ಪೂರ್ತಿಯಾಗಿ ತೆಗೆದುಹಾಕಿರ್ತಾರೆ. ಇದನ್ನು ನೋಡುವ ಪೊಲೀಸರು ಯಾರೋ ವ್ಯಕ್ತಿ ಈಕೆಯನ್ನು ಅತ್ಯಾಚಾರ ಮಾಡಿ ಕೊಂದಿದ್ದಾನೆ, ನಂತರ ಇವಳ ದೇಹವನ್ನು ಸುಡಲು ಪ್ರಯತ್ನಪಟ್ಟು ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಎಂದು ಪೊಲೀಸರು ಅಂದುಕೊಳ್ತಾರೆ. ಮನೆಯಲ್ಲಿ ರಾಬರಿ ನಡೆದಿದೆಯಾ ಎಂದು ಚೆಕ್ ಮಾಡ್ತಾರೆ. ಆದರೆ ಅವರಿಗೆ ಕಳ್ಳತನವಾಗಿರುವ ಅನುಮಾನ ಬರುವುದಿಲ್ಲ. ಆಗ ಅವರು ಟೆರೆಸಿಟಾ ದೇಹವನ್ನು ಆಟೋಪ್ಸಿಗೆ ಕಳಿಸ್ತಾರೆ. ಈ ಕೊಲೆಯನ್ನು ಮಾಡಿದ್ದು ಯಾರು ಎಂದು ಹುಡುಕಲು ಶುರು ಮಾಡ್ತಾರೆ. ಏನೇ ಮಾಡಿದರೂ ಕೊಲೆಗಾರನ ಚಿಕ್ಕ ಸುಳಿವು ಕೂಡ ಸಿಗುವುದಿಲ್ಲ. ಆಗ ಅವರಿಗೆ ಟೆರೆಸಿಟಾ ಒಂದು ಲೆಟರ್ನಲ್ಲಿ ಏನೋ ಬರೆದಿರುವುದು ಪೊಲೀಸರಿಗೆ ಕಾಣುತ್ತೆ. ಅದರಲ್ಲಿ ASನಿಂದ ಥಿಯೇಟರ್ ಟಿಕೆಟ್ಗಳನ್ನು ಪಡೆಯಬೇಕು ಎಂದು ಬರೆದಿರುತ್ತೆ. ಇದೇನೆಂದು ಪೊಲೀಸರಿಗೆ ಅರ್ಥವಾಗುವುದಿಲ್ಲ. ಆದರೆ AS ಯಾರು ಎಂಬ ಕುತೂಹಲ ಪೊಲೀಸರಿಗೆ ಶುರುವಾಗುತ್ತೆ. ನಾವು ಈ ASನನ್ನು ಹುಡುಕಲೇಬೇಕೆಂದು ಅಪಾರ್ಟ್ಮೆಂಟ್ನಲ್ಲಿರುವ ಎಲ್ಲರ ಬಳಿ ASನ ಬಗ್ಗೆ ವಿಚಾರಿಸ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಈ AS ಯಾರು ಎಂದು ಗೊತ್ತಾಗುವುದಿಲ್ಲ. ನಂತರ ಆಟೋಪ್ಸಿಯ ಮೆಡಿಕಲ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಪೊಲೀಸರಿಗೆ ಗೊತ್ತಾಗುವ ಶಾಕಿಂಗ್ ವಿಷಯವೇನೆಂದರೆ, ಟೆರೆಸಿಟಾ ಮೇಲೆ ಯಾರು ಕೂಡ ಅತ್ಯಾಚಾರ ಮಾಡಿಲ್ಲವೆಂದು. ಕೊಲೆಗಾರ ಪೊಲೀಸರಿಗೆ ಅನುಮಾನ ಬರಲಿ ಎಂದೇ ಆ ರೀತಿಯಾಗಿ ಅವಳನ್ನು ಕೊಂದಿರ್ತಾನೆ. ಆದರೆ ಆತ ಅವಳನ್ನು ಸೆಕ್ಷುಯಲಿ ಅಸಾಲ್ಟ್ ಮಾಡಿರುವುದಿಲ್ಲ. ಜೋಸ್ ವಾಚುಲಾ ಎಂಬ ಡಿಟೆಕ್ಟಿವ್ ಅನ್ನು ನೇಮಿಸಿ 5 ತಿಂಗಳಾದರೂ ಕೊಲೆಗಾರ ಹಾಗೂ AS ಎಂಬ ವ್ಯಕ್ತಿ ಯಾರು ಎಂದು ಸುಳಿವು ಸಿಗುವುದೇ ಇಲ್ಲ. ಹೀಗಿರುವಾಗ ಡಿಟೆಕ್ಟಿವ್ಗೆ ಡಾಕ್ಟರ್ ಚುವಾ ಕಾಲ್ ಮಾಡಿ ಮನೆಗೆ ಬರಲು ಹೇಳ್ತಾನೆ. ಆಗ ಡಿಟೆಕ್ಟಿವ್ ಹೋದಾಗ ಡಾಕ್ಟರ್ ಚುವಾ ಜೊತೆ ಅವನ ಹೆಂಡತಿಯಾದ ಡಾಕ್ಟರ್ ರೆಮಿಬಿಯಾಸ್ ಕೂಡ ಅಲ್ಲಿಯೇ ಇರ್ತಾರೆ. ಆಗ ಡಿಟೆಕ್ಟಿವ್ ಜೊತೆ ತುಂಬ ಗಾಬರಿಯಿಂದಲೇ ಮಾತನಾಡುವ ಡಾಕ್ಟರ್ ರೆಮಿ ಹೀಗೆ ಹೇಳ್ತಾಳೆ.
ಟೆರೆಸಿಟಾ ನಮಗೆ ಒಳ್ಳೆಯ ಫ್ರೆಂಡ್ ಆಗಿದ್ದಳು. ನಾವು ಕೆಲಸ ಮಾಡುವ ಹಾಸ್ಪಿಟಲ್ನಲ್ಲಿಯೇ ಆಕೆಯು ಕೂಡ ಕೆಲಸ ಮಾಡಿಕೊಂಡಿದ್ದಳು. ಅವಳ ಸಾವಿನಿಂದ ನಮಗೂ ಬೇಜಾರಾಗಿದೆ. ಆದರೆ ಕೆಲ ದಿನದಿಂದ ನನಗೆ ಸರಿಯಾಗಿ ನಿದ್ದೆ ಬರುತ್ತಿಲ್ಲ. ನನಗನಿಸುತ್ತಿದೆ ಟೆರೆಸಿಟಾ ಆತ್ಮ ನನ್ನನ್ನು ಪೊಸೆಸ್ ಮಾಡಲು ಪ್ರಯತ್ನ ಪಡುತ್ತಿದೆ ಎಂದು. ಆಗ ಡಾಕ್ಟರ್ ಚುವಾ ಮಾತನಾಡ್ತಾನೆ, ನನ್ನ ಹೆಂಡತಿಯ ಒಳಗೆ ಆಗಾಗ ಟೆರೆಸಿಟಾ ಆತ್ಮ ಬಂದು ಮಾತನಾಡುವುದು ನಿಜ. ಅದು ಹೇಳುವುದೇನೆಂದರೆ, ನನ್ನ ಸಾವಿಗೆ ನ್ಯಾಯ ಕೊಡಿಸಿ. ನನ್ನನ್ನು ಕೊಂದವನು ಯಾರು ಎಂದು ನನಗೆ ಗೊತ್ತು. ಅವನು ನಮ್ಮ ಹಾಸ್ಪಿಟಲ್ನಲ್ಲಿಯೇ ಕೆಲಸ ಮಾಡಿಕೊಂಡಿದ್ದ ಎಲೆನ್ನ ಶೌರಿ ಎಂಬಾತ. ನನ್ನನ್ನು ಕೊಂದು ನನ್ನ ಜ್ಯುವೆಲರಿಯನ್ನು ಕದ್ದುಕೊಂಡು ಹೋಗಿದ್ದಾನೆ ಎಂದು ಆ ಆತ್ಮ ಹೇಳಿತು ಎಂದು ಡಾಕ್ಟರ್ ಹೇಳ್ತಾನೆ. ಎಲೆನ್ ಶೌರಿ ಎಂದರೆ ASR ಎಂದು ಗೊತ್ತಾಯಿತು ಎಂದು ಅವನನ್ನು ಹಿಡಿಯಲು ಡಿಟೆಕ್ಟಿವ್ ಟೀಮ್ ಮಾಡಿಕೊಂಡು ಹೋಗ್ತಾನೆ. ಕೊನೆಗೂ AS ಅಂದರೆ ಎಲೆನ್ ಶೌರಿಯನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ. ಮೊದಲು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡದ AS ನಂತರ ತನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಏನಾಯಿತು ಎಂದು ಡೀಟೇಲ್ ಆಗಿ ಹೇಳಲು ಶುರು ಮಾಡ್ತಾನೆ. ಸ್ನೇಹಿತರೆ, ಟೆರೆಸಿಟಾಳ ಮನೆಯಲ್ಲಿದ್ದ ಟಿವಿ ಕೆಟ್ಟು ಹೋಗಿರುತ್ತೆ. ಅದನ್ನು ಸರಿ ಮಾಡಲು AS ಅನ್ನು ಮನೆಗೆ ಕೂಗಿರ್ತಾಳೆ. ಈ AS ಒಳ್ಳೆಯ ವ್ಯಕ್ತಿ ಎಂದು ಆಕೆ ಅಂದುಕೊಂಡಿರ್ತಾಳೆ. ಆದರೆ ಈತ ಒಳ್ಳೆಯ ವ್ಯಕ್ತಿ ಆಗಿರುವುದಿಲ್ಲ. ರಾತ್ರಿಯ ಸಮಯದಲ್ಲಿ ಟಿವಿಯನ್ನು ಸರಿ ಮಾಡಲು ಟೆರೆಸಿಟಾ ಮನೆಗೆ ಹೋಗ್ತಾನೆ. ಅವನನ್ನು ನೋಡುವ ಟೆರೆಸಿಟಾ, ಈ ರಾತ್ರಿಯಲ್ಲಿ ಯಾಕೆ ಬಂದಿದ್ದೀರಾ? ಬೆಳಿಗ್ಗೆ ಬನ್ನಿ ಎಂದು ಹೇಳಿದಾಗ ಅವಳನ್ನು ತಳ್ಳುವ ಎಲೆನ್ ಮನೆಯ ಒಳಗೆ ಬಂದು ಡೋರನ್ನು ಕ್ಲೋಸ್ ಮಾಡ್ತಾನೆ. ನಂತರ ತಂದಿದ್ದ ಚಾಕುವಿನಿಂದ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳ ಎದೆಗೆ ಚಾಕುವಿನಿಂದ ಬಲವಾಗಿ ಚುಚ್ಚಿ ಕೊಂದು ಹಾಕ್ತಾನೆ. ಇದೊಂದು ಕೊಲೆ ಮಾತ್ರವಲ್ಲ, ರೇಪ್ ಕೂಡ ನಡೆದಿದೆ ಎಂದು ಸುಳ್ಳಾಗಿ ತೋರಿಸಲು ಪ್ರಯತ್ನ ಪಡ್ತಾನೆ. ಅವಳ ಮನೆಯಲ್ಲಿದ್ದ ತುಂಬ ದುಬಾರಿ ಬೆಲೆಯ ಲಾಕೆಟ್ ಹಾಗೂ ರಿಂಗನ್ನು ತನ್ನ ಹೆಂಡತಿಗಾಗಿ ಕದ್ದು ಹೊರಡಲು ಮುಂದಾಗ್ತಾನೆ. ಹೋಗುವಾಗ ಅವನಿಗೊಂದು ಆತಂಕ ಶುರುವಾಗುತ್ತೆ. ಈ ಕೊಲೆ ಮಾಡಿರುವುದು ನಾನೇ ಎಂದು ಗೊತ್ತಾಗಬಾರದು ಎಂದು ಕಾರ್ಪೆಟ್ಗೆ ಬೆಂಕಿ ಹಾಕಿ ಆ ಶವದ ಮೇಲೆ ಬಿಸಾಕಿ ಹೋಗ್ತಾನೆ. ಇಷ್ಟೆಲ್ಲ ಹೇಳಿದ AS ಅನ್ನು ಕೋರ್ಟ್ಗೆ ಒಪ್ಪಿಸಲಾಗುತ್ತೆ. ಆದರೆ ಕೋರ್ಟ್ನಲ್ಲಿ ಆಗುವುದೇ ಬೇರೆ. ಎಲೆನ್ ಶೌರಿಯ ಪರ ಮಾತನಾಡುವ ಲಾಯರ್ ASಗೂ ಈ ಕೊಲೆಗೂ ಯಾವುದೇ ಸಂಬಂಧವಿಲ್ಲವೆಂದು ವಾದ ಮಾಡುತ್ತಾ ಹೀಗೆ ಹೇಳ್ತಾನೆ, ಪೊಲೀಸರಿಗೆ ಕೊಲೆಗಾರ ಸಿಗದೇ ಇದ್ದಾಗ ಈ ಎಲೆನ್ ಶೌರಿಗೆ ಹೆದರಿಸಿ ಕೊಲೆ ಮಾಡಿದ್ದು ನಾನೇ ಎಂದು ಒಪ್ಪಿಕೊಳ್ಳುವಂತೆ ಮಾಡಿದ್ದಾರೆ. ಎಲೆನ್ ಶೌರಿ ಅಂದರೆ ASನ ಹೆಂಡತಿ ಪ್ರೆಗ್ನೆಂಟ್. ಅವಳನ್ನು ಕೂಡ ಕೊಲ್ಲುತ್ತೇವೆ ಎಂದು ಪೊಲೀಸರು ಹೆದರಿಸಿರುವ ಕಾರಣ ಏನು ತಪ್ಪು ಮಾಡಿರದ ಎಲೆನ್ ಈ ಕೊಲೆಯನ್ನು ಒಪ್ಪಿಕೊಂಡಿದ್ದಾನೆ ಎಂದು ಜಡ್ಜ್ಗೆ ಹೇಳ್ತಾನೆ. ನಕಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಜಡ್ಜ್ಗೆ ತೋರಿಸ್ತಾನೆ. ಆದರೆ ಲಾಯರ್ನ ಮಾತಿನಲ್ಲಿ ಸತ್ಯ ಇದೆ ಎಂದು ಜಡ್ಜ್ಗೆ ಅನ್ನಿಸುವುದಿಲ್ಲ. 1 ತಿಂಗಳ ಬಳಿಕ ತೀರ್ಪನ್ನು ಮುಂದಕ್ಕೆ ಹಾಕಿ ವಿಚಾರಣೆಯನ್ನು ಮೊದಲಿನಿಂದ ಶುರು ಮಾಡಲು ಹೇಳ್ತಾರೆ. ಆ 1 ತಿಂಗಳಿನಲ್ಲಿ ಎಲ್ಲ ಬಲವಾದ ಸಾಕ್ಷಿಗಳನ್ನು ಒಟ್ಟುಗೂಡಿಸುವ ಪೊಲೀಸರು ಪುನಃ ASನನ್ನು ಕೋರ್ಟ್ಗೆ ಒಪ್ಪಿಸ್ತಾರೆ. ಎಲ್ಲ ಸಾಕ್ಷಿಗಳು ಈತನೇ ಟೆರೆಸಿಟಾಳನ್ನು ಕೊಂದಿದ್ದು ಎಂದು ಹೇಳುತ್ತಿರುತ್ತವೆ. ಆತ್ಮದ ಹೇಳಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳದ ಕೋರ್ಟ್ ಕೇವಲ ಸಾಕ್ಷಿಗಳನ್ನೇ ಮುಂದೆ ಇಟ್ಟುಕೊಂಡು ಎಲೆನ್ ಶೌರಿಯೇ ತಪ್ಪಿತಸ್ಥ ಎಂದು ಹೇಳುತ್ತೆ. ಹಾಗೆಯೇ ಅವನಿಗೆ ಕೊಲೆ ದರೋಡೆಯಿಂದ 14 ವರ್ಷಗಳ ಕಾಲ ಕಠಿಣ ಶಿಕ್ಷೆಯಾಗುತ್ತೆ. ಆದರೆ ಕೇವಲ 6 ವರ್ಷಕ್ಕೆ ಎಲೆನ್ ಪೆರೋಲ್ ಮೇಲೆ ಜೈಲಿನಿಂದ ಹೊರಬರ್ತಾನೆ. ಸ್ನೇಹಿತರೆ, ಒಂದು ಆತ್ಮ ತನ್ನ ಸಾವಿಗೆ ನ್ಯಾಯ ದೊರಕಿಸಿಕೊಂಡ ರಿಯಲ್ ಸ್ಟೋರಿ ಇದಾಗಿದೆ. ಆತ್ಮಗಳನ್ನು ನಂಬುವವರು ಇದು ಸತ್ಯವೇ ಎಂದು ನಂಬಿದರೆ, ಆತ್ಮಗಳನ್ನು ನಂಬದೇ ಇರುವವರು ಕೂಡ ಈ ಕೇಸ್ ಹೀಗೂ ಆಗಿರಬಹುದು ಎಂದು ಮತ್ತೊಂದು ಸ್ಟೋರಿಯನ್ನು ಹೇಳ್ತಾರೆ. ಅದೇನೆಂದರೆ, ಈ ಕೊಲೆಯ ಕೊಲೆಗಾರ ತಮ್ಮ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿಕೊಂಡಿರುವ ಎಲೆನ್ ಶೌರಿಯೇ ಎಂದು ಡಾಕ್ಟರ್ ರೆಮಿಬಿಯಸ್ ಹಾಗೂ ಡಾಕ್ಟರ್ ಚುವಾಗೆ ಗೊತ್ತಿರಬಹುದು. ಈ ವಿಷಯವನ್ನು ಪೊಲೀಸರಿಗೆ ನೇರವಾಗಿ ಹೇಳಲಾಗದೆ ಟೆರೆಸಿಟಾ ಆತ್ಮ ಬಂದು ಹೇಳಿತು ಎಂದು ಸುಳ್ಳು ಹೇಳಿ ಈ ಕೇಸನ್ನು ಸಾಲ್ವ್ ಮಾಡಿಸಿರಬಹುದು ಎಂಬ ಮಾತು ಕೂಡ ಈ ಕೇಸ್ನಲ್ಲಿ ಕೇಳಿಬರುತ್ತೆ. ಏನೇ ಆಗಲಿ, ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆಯಾಗಿದೆ. ಆದರೆ ಆ ಶಿಕ್ಷೆಯನ್ನು ಪೂರ್ತಿಯಾಗಿ ಅನುಭವಿಸದೆ ಅರ್ಧಕ್ಕೆ ಆತ ಹೊರಗೆ ಬಂದಿದ್ದು ಮಾತ್ರ ಬೇಜಾರಿನ ವಿಷಯ. ಸ್ನೇಹಿತರೆ, ಇದಾಗಿತ್ತು ತನ್ನ ಸಾವಿಗೆ ತಾನೇ ನ್ಯಾಯ ದೊರಕಿಸಿಕೊಂಡ ಒಂದು ಆತ್ಮದ ಕೇಸ್. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.